ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. GVV ಶಾಸ್ತ್ರಿ ಅಂತ ಹೇಳಿ ಒಬ್ಬರು ಪ್ರಕೃತಿ ಚಿಕಿತ್ಸಾ ತಜ್ಞರಿದ್ದಾರೆ. ಈಗ ಅವರಿಗೆ 87-88 ವರ್ಷ. ಅವರು ಅದ್ಭುತವಾದಂತಹ ಒಂದು 3-4 ಪುಸ್ತಕಗಳನ್ನು ಬರೆದಿದ್ದಾರೆ. ಅದೊಂಥರ ಆರೋಗ್ಯ ಸಂವಿಧಾನ ಇದ್ದಂಗೆ. ಸಂವಿಧಾನ ಹೊಸದಾಗಿ ಮನುಷ್ಯ ಕಲಾತ್ಮಕವಾಗೇನು ಬರೆಯಲ್ಲ. ಸಂವಿಧಾನ ಬರಿಬೇಕಾದ್ರೆ ಯಾವಾಗಲೂ ಅನುಭವ ಮತ್ತು ಮೊದಲಿನ ಸಂವಿಧಾನಗಳು, ಅಕ್ಕಪಕ್ಕದ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ದೇಶದ ವಾತಾವರಣಕ್ಕೆ ಯಾವುದು ಹೊಂದಾಣಿಕೆ ಆಗಬಹುದು ಅಂತ ಹೇಳಿ ಕೆಲವು ನಿಯಮಗಳನ್ನ ರಚಿಸ್ತಾರೆ. ಮಾತ್ರ ಅದರಲ್ಲಿ ಬದಲಾವಣೆಗಳು ಕೂಡ ಆಗುತ್ತೆ, ತಿದ್ದುಪಡಿಗಳು, ಅಮೆಂಡ್ಮೆಂಟ್ಸ್ ಅಂತ ಮಾಡ್ಕೊಳ್ತಾರೆ. GVV ಶಾಸ್ತ್ರಿಗಳ ಪುಸ್ತಕ ಕೂಡ ಒಂದು ರೀತಿ ಆರೋಗ್ಯ ಸಂವಿಧಾನ ಇದ್ದ ಹಾಗೆ. ಅವರು ಅಧ್ಯಯನ ಮಾಡಿ ತಾವು ಅಳವಡಿಸ್ಕೊಂಡು ಅದನ್ನ ಅನುಭವಪೂರ್ವಕವಾಗಿ ಮತ್ತು ಸಾಕ್ಷ್ಯಪೂರ್ವಕವಾಗಿ ಬೇರೆ ಬೇರೆ ವೈದ್ಯರುಗಳ ಅಭಿಪ್ರಾಯ ಇರಬಹುದು, ತಜ್ಞರುಗಳ ಅಭಿಪ್ರಾಯ ಇರಬಹುದು, ಅವನ್ನೆಲ್ಲ ಕ್ರೋಢೀಕರಿಸಿ ಪುಸ್ತಕಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಬಹಳ ಅದ್ಭುತವಾದ ಮಾತದು, ನಾವೆಲ್ಲರೂ ನೆನ್ಪಿಟ್ಕೋಬೇಕಾದ್ದು. ಮತ್ತೆ ಅವ್ರ ಮಾತುಗಳು ಸರಳೀಕರಿಸಿ ಅತ್ಯಂತ ಸರಳವಾಗಿ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ನೆನ್ಪಿಟ್ಕೊಳಕ್ ಅನುಕೂಲ ಅದ. ಕ್ಯೂರ್ ನೇಚರ್ದೇ ಅವ್ರು ಹೇಳೋದು, ಕ್ಯೂರ್ ನೇಚರ್ದೇನೆ, ಆದ್ರೆ ಕೇರ್ ಮಾತ್ರ ನಮ್ದು ಅಂತ. ಗೊತ್ತಾಯ್ತಲ್ವಾ? ಕ್ಯೂರ್ ಅಂದ್ರೆ ವಾಸಿ ಆಗೋದು, ಹುಷಾರಾಗೋದು. ಕೇರ್ ಅಷ್ಟೇ ನಮ್ದು. ಈ ಮನುಷ್ಯ ಏನ್ ತಪ್ಪು ತಿಳ್ಕೊಂಡ್ಬಿಟ್ಟ ಅಂದ್ರೆ, ಆಯುರ್ವೇದ ಇರ್ಲಿ ಅಥವಾ ಅಲೋಪತಿ ಇರ್ಲಿ, ಹೋಮಿಯೋಪತಿ ಇರ್ಲಿ, ಏನೋ ಒಂದು ಕೊಟ್ಟಾಗ ಗುಣ ಅನ್ನಿಸ್ತು, ಓಹೋ ಇದರಿಂದನೇ ಗುಣ ಆಗಿದೆ ಅನ್ನೋ. ಅದನ್ನ ವೈದ್ಯ ಸಂಗಣ್ಣ ಕೂಡ ತುಂಬಾ ಚೆನ್ನಾಗಿ ತನ್ನೊಂದು ವಚನದಲ್ಲಿ ಹೇಳ್ತಾನೆ. ಉಷ್ಣ ಶೀತಕ್ಕೆ ನೆರವಣಿಗೆ, ಶೀತ ಉಷ್ಣಕ್ಕೆ ನೆರವಣಿಗೆ. ಅಂದ್ರೆ ಉಷ್ಣ ಆಗಿದೆ ಶರೀರದಲ್ಲಿ, ಕಾವು ಜಾಸ್ತಿ ಆಗಿದೆ, ಆವಾಗ ತಂಪುಗೊಳಿಸ್ತೀರ, ಶೀತಗೊಳಿಸ್ತೀರ. ಏನಾದರೂ ತಣ್ಣೀರಿನ ಪಟ್ಟಿ ನೋವು ಬಂದಿದೆ ಅಂತ ಇಟ್ಕೊಳ್ಳಿ, ತಣ್ಣೀರಿನ ಪಟ್ಟಿ ಹಾಕ್ತೀರ ಅಥವಾ ತಣ್ಣೀರೊಳಗಡೆ ಕೂರಿಸ್ತೀರ, ಏನೋ ಒಂದಾಗತ್ತೆ. ಈಗ ಗಡ್ಡೆಗಳಲ್ಲಿ ನೋವಿದ್ದಂಥವ್ರಿಗೆ, ಕ್ಯಾನ್ಸರ್ನವ್ರಿಗೆ, ಅಥವಾ ಈ ಪೆಟ್ಟು ಬಿದ್ದಿರ್ತದಲ್ಲ, ಪೆಟ್ಟು ಬಿದ್ದಂಥವ್ರಿಗೆ ತಕ್ಷಣದಲ್ಲಿ ನೀವು ಐಸ್ ಗಡ್ಡೆ ಇಡಿ, ಎಷ್ಟು ಚೆನ್ನಾಗಿ ಗುಣ ಅನ್ಸುತ್ತೆ ಅದು ಅಂತಂದ್ರೆ, ಅದು ಐಸ್ನಿಂದನೇ ಗುಣ ಆಗಿದ್ದಲ್ಲ. ಅರ್ಥ ಆಗತ್ತಾ ನಾನು ಹೇಳೋದು? ನಿಮ್ಮೊಳಗಡೆ ಆ ಶಕ್ತಿ ಇದೆ, ಗುಣ ಮಾಡಿಕೊಳ್ಳುವ ಶಕ್ತಿ, ಕ್ಯೂರ್ ಆಗುವಂತಹ ಕೆಪಾಸಿಟಿ ನಿಮ್ಮೊಳಗಡೆ ಇದೆ. ಅದಕ್ಕೆ ಐಸ್ ಅನ್ನುವಂಥದ್ದು ಸ್ವಲ್ಪ ನೆರವು ಮಾಡ್ತು. ಇನ್ನು ತುಂಬಾ ಕೋಲ್ಡ್ ಆಗಿದೆ, ಸ್ಟೀಮ್ ತಗೊಳ್ತೀರಾ, ಉಸಿರು ಕಟ್ತಾ ಇದೆ, ಬಹಳ ಕಷ್ಟ ಆಗ್ತಾ ಇದೆ, ತಲೆನೋವು ಬರ್ತಾ ಇದೆ, ಅವಾಗ ಸ್ಟೀಮ್ ತಗೊಳಕ್ಕೆ ಹೇಳ್ತೀವಿ. ಸ್ಟೀಮ್ನಿಂದನೇ ಹುಷಾರಾಯ್ತು ಅಂತಲ್ಲ, ಹುಷಾರಾಗುವ ಶಕ್ತಿ ನಿಮ್ಮೊಳಗಡೆ ಇದೆ. ಆ ಸ್ಟೀಮ್ ಅನ್ನುವಂಥದ್ದು ಸ್ವಲ್ಪ ನೆರವು ಮಾಡ್ತು. ಅರ್ಥ ಆಯ್ತಲ್ವಾ? ಈಗ ಇಲ್ಲೇನೋ ಒಂದು ವಸ್ತು ಕೊಳತು ವಾಸನೆ ಬರ್ತಾ ಇದೆ, ಗೊತ್ತಾಯ್ತಲ್ವಾ? ಈ ರೂಮಲ್ಲೇ ಅಂತ ಇಟ್ಕೊಳ್ಳಿ, ಒಂದೇನೋ ಸತ್ತಿದೆ, ಇಲಿ ಸತ್ತಿದೆ, ವಾಸನೆ ಬರ್ತಾ ಇದೆ. ಅದನ್ನ ಗುರುತಚ್ಬಿಟ್ಟು ರಾಜೇಶ್ವರಿ ತೆಗ್ದು ಹಾಕ್ತಾಳೆ. ಈಗ ನಾವ್ ಹೇಳೋದು ರಾಜೇಶ್ವರಿಗೆ ಹೊಗಳೋದು, ಎಂತ ಒಳ್ಳೆ ಕೈಗುಣ ರಾಜೇಶ್ವರಿ ನಿಂದು, ಏನ್ ಮಾಡಿದೆ, ಇಲಿನ ಸತ್ತಿದ್ದು ಇಲಿ ತೆಗ್ದು ಹಾಕ್ಬಿಟ್ಟೆ,
ನಮ್ಮ ರೂಮ್ ಪರಿಮಳ ಆಯ್ತು. ನಿಜವಾಗಿ ಇಲಿ ತೆಗೆದಾಕಿದ್ರಿಂದ ಅಷ್ಟೇ ಪರಿಮಳ ಆಯ್ತು ಸರಿ. ಇನ್ನೊಬ್ರು ಏನ್ ಮಾಡ್ತಾರೆ, ಬಹಳ ಜಾಣರು, ರಾಜೇಶ್ವರಿಗಿಂತ ಜಾಣರು ಇದಾರೆ. ಅವ್ರು ಇಲ್ಲಿ ತೆಗೆದಾಕಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನ ಮುಚ್ಚಿಡ್ತಾರ ಮೊದ್ಲು, ಗೊತ್ತಾಯ್ತಾ? ಮುಚ್ಚಿಟ್ಬಿಟ್ಟು ಅದಕ್ಕೆ ಮುಚ್ಚಿಟ್ಟಿದ ಕೂಡಲೇ ಏನ್ ಮಾಡುತ್ತೆ, ಅದು ವಾಸನೆ ಇನ್ನೂ ಜಾಸ್ತಿ ಆಗತ್ತೆ. ಈಗ ಅದ್ರ ಮೇಲೆ ಒಂದು ಡಬ್ಬನೇ ಏನಾರ ಹಾಕ್ಬಿಡೋದು ಕಾಣಿಸ್ಲಾರ್ದಂಗೆ, ಗೊತ್ತಾಯ್ತಲ್ಲ? ಆಮೇಲೆ ಡಬ್ಬ ಹಾಕಿದ್ದಕ್ಕೆ ವಾಸನೆ ಇನ್ನೂ ಜೋರಾಗತ್ತೆ. ಆ ಡಬ್ಬನ್ ಭೇದಿಸ್ಕೊಂಡ್ ಬರಕ್ ಶುರು ಆಗುತ್ತೆ. ಆವಾಗ ಅದಕ್ಕೆ ಏನ್ ಮಾಡೋದು, ಸೆಂಟ್ ಹೊಡೆಯೋದು ಅದಕ್ಕೊಂದಿಷ್ಟು, ಗೊತ್ತಾಯ್ತಲ್ಲ? ಪರಿಮಳದ ಹೂಗಳು ಸಾಂಬ್ರಾಣಿ ತಂದು ಹಚ್ಚೋದು. ಈ ಬೇರೆ ಬೇರೆ ಪದ್ಧತಿಗಳು ಅಂತ ಏನಿದಾವಲ್ಲ, ಅದರಲ್ಲೂ ಆಲೋಪತಿ ಪದ್ಧತಿ, ಹೋಮಿಯೋಪತಿ ಪದ್ಧತಿ ಏನಿದಾವೆ, ಬರೀ ಸೆಂಟ್ ಹೊಡೆಯೋ ಕೆಲಸ ಮಾಡೋದು, ಮೂಲ ತೆಗಿಲಿಲ್ಲ. ಆಯುರ್ವೇದ ಸ್ವಲ್ಪ ಮಟ್ಟಿಗೆ ಹೇಳ್ಕೊಡ್ತು, ವಾತ ಪಿತ್ತ ಕಫ ಜಾಸ್ತಿ ಆಗಿರುತ್ತಪ್ಪ, ಅದನ್ನ ತೆಗೆಯೋದಕ್ಕೆ ನೀವು ಪಥ್ಯ ಮಾಡಿ, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ, ಶರೀರದಲ್ಲಿ ತನ್ನಿಂದ ತಾನೇ ಗುಣ ಆಗತ್ತೆ ಅಂತ ಹೇಳಿತ್ತು. ಅದನ್ನ ಬಿಟ್ಬಿಟ್ರು. ಅದನ್ನ ಬಿಟ್ಟು ಅಲ್ಲೇ ಇರ್ಲಿ, ದೋಷ ಅಲ್ಲೇ ಇರ್ಲಿ, ನೀವು ಮೇಲಿಂದ, ಗೊತ್ತಾಯ್ತಲ್ಲ, ಸುಲಭವಾಗಿ ಅರ್ಥ ಆಯ್ತಲ್ಲ ನಿಮ್ಗೆ? ಸತ್ತಿಲಿ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಕೊಳೆತ ಪದಾರ್ಥ ಶರೀರದಲ್ಲಿ, ಹೊಟ್ಟೆಯಲ್ಲಿ, ಆಮೇಲಿಂದ ಅನ್ನನಾಳದಲ್ಲಿ, ಒಟ್ಟು ಅನ್ನನಾಳದಿಂದ ಹಿಡ್ಕೊಂಡು ಗುದದ್ವಾರದವರೆಗೆ ಎಲ್ಲಿ ಬೇಕಾದ್ರೂ ಕೊಳೆ ಸಂಗ್ರಹ ಆಗ್ಬೋದು, ಗಡ್ಡೆ ರೂಪದಲ್ಲಿ ಆಗ್ಬೋದು. ಅದನ್ನ ತೆಗಿಬೇಕಾಗಿತ್ತು, ಅದು ಹುಷಾರ್ ಮಾಡ್ಕೊಳಕ್ ಅವಕಾಶ ಕೊಡ್ಬೇಕಾಗಿತ್ತು. ಅದರಿಂದನೇ ಆಯುರ್ವೇದ ಘೋಷಣೆ ಮಾಡಿದ್ದು ಲಂಘನಂ ಪರಮೌಷಧಂ. ಲಂಘನ ಅಂದ್ರೆ ಉಪವಾಸ. ಉಪವಾಸ ಇದ್ದು ಬಿಡಿ, ಅದು ಶ್ರೇಷ್ಠ ಔಷಧಿ. ಅದು ಅವಾಗ ದೊಡ್ಡ ಕಾಯಿಲೆ ಬರೋದೇ ಇಲ್ಲ, ಸಾಮಾನ್ಯವಾಗಿ ದೊಡ್ಡ ಕಾಯಿಲೆಗಳು ಬರೋದಿಲ್ಲ. ಅಂದಾಕ್ಷಣಕ್ಕೆ ಮನುಷ್ಯನಿಗೆ ಎಮರ್ಜೆನ್ಸಿ ಅಂತ ಬರಲ್ವಾ, ಬರುತ್ತೆ. ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಯಾವುದೋ ಹುಳ ಉಪ್ಪಡೆ ಕಚ್ಚಬಹುದು, ಪ್ರಾಣಿ ಘಾಸಿ ಮಾಡಬಹುದು. ಆವಾಗ ಆಗ್ಲೂ ಕೂಡ ನಾವು ಮಾಡ್ಬೇಕಾದ್ದು ಕೇರನ್ನೇ, ಕ್ಯೂರ್ ಅಲ್ಲ. ಈಗೇನೋ ಒಂದು ಹಾವು ಕಚ್ಚಿತು ಅಥವಾ ಚೇಳು ಕಚ್ಚಿತು, ಅದಕ್ಕೊಂಚೂರು ಸುಣ್ಣ ಗಿಣ್ಣ ಹಚ್ತಾರೆ, ಅಥವಾ ಬೇರೆ ಏನೋ ಗಿಡಮೂಲಿಕೆಗಳನ್ನ ಹಚ್ತಾರೆ. ಆ ಗಿಡಮೂಲಿಕೆಗಳ ಔಷಧಿಗಳಲ್ಲಿ ಆ ವಿಷ ತೆಗಿತಕ್ಕಂತ ಶಕ್ತಿ ಇತ್ತು ಕೆಲವು ಗಿಡಮೂಲಿಕೆಗಳು. ಈಗ ಉದಾಹರಣೆಗೆ ನಿಮಗೆ ಮುಳ್ಳು ಚುಚ್ಚಿದೆ ಕಾಲಲ್ಲಿ, ಮುಳ್ಳು ಚುಚ್ಚಿದ್ದಾಗ ಅದನ್ನ ನಾವು ಕೆಲವು ಸಾರಿ ಸೂಜಿಯಿಂದ ಬಗ್ದು ಮಾಡಿ ತೆಗಿಯಕ್ಕಾಗಲ್ಲ, ಒಳಗೋಗ್ಬಿಟ್ಟಿರುತ್ತೆ. ಆವಾಗ ಎಕ್ಕೆ ಹಾಲು ಅಂತ ಇತ್ತು ಅಲ್ವಾ, ಗೊತ್ತಲ್ಲ? ಎಕ್ಕೆ ಗಿಡ. ಆ ಎಕ್ಕೆ ಗಿಡದ ಹಾಲನ್ನ ಅದನ್ನ ಆ ಜಾಗಕ್ಕೆ ಹಾಕ್ತಿದ್ರು. ಅದು ಉರಿತಿತ್ತು, ಬಹಳ ಉರಿತಿತ್ತು, ಅಥವಾ ಹೊಟ್ಟೆನೋ ಆಗಿ ಒಳಗಡೆ ಘರ್ಷಣೆ ಆಗಿ ಮುಳ್ಳು ಹೊರಗೆ ಬರ್ತಿತ್ತು. ಗೊತ್ತಿದಲ್ವಾ? ಇದೆಲ್ಲ ಗೊತ್ತಿದೆ. ಅಂದ್ರೆ ಇವೆಲ್ಲ ಕೆಲವು ಗಿಡಮೂಲಿಕೆಗಳು ಅನುಕೂಲಕರ ಆಗಿದ್ದು. ಅಲ್ಲಿ ಮುಖ್ಯವಾದ ಗುರಿ ಹುಷಾರ್ ಮಾಡ್ಕೊಳ್ಳೋದಲ್ಲ, ಕೊಳೆ ತೆಗೆಯೋದಕ್ಕೆ ವಿಧಾನಗಳನ್ನು ಕಂಡುಹಿಡ್ಕೊಳ್ಳಿ. ಎಕ್ಕೆ ಗಿಡ ಇರ್ಬೋದು, ಅಥವಾ ಇನ್ನೇನೋ. ಈಗ ಜ್ವರ ಬಂದಾಗ ಕಾಡ್ಜೀರಿಗೆ ಕಷಾಯ ಕೊಡ್ತಾ ಇದ್ರು. ಜ್ವರ ಬಂತು ಅಂತಂದ್ರೆ ಕಾಡ್ಜೀರಿಗೆ ಕಷಾಯ ಕಾಯಿಲೆನ್ ಹುಷಾರ್ ಮಾಡ್ಲಿಲ್ಲ, ಜ್ವರನೇನು ಹುಷಾರ್ ಮಾಡ್ಬಿಡುತ್ತೆ ಅಂತಲ್ಲ. ಆ ಕಹಿ ಕೆಟ್ಟದ್ದೇನಿರ್ತದಲ್ಲ, ಅದನ್ನ ವಾಂತಿ ಮೂಲಕನೋ ಅಥವಾ ಮಲ ವಿಸರ್ಜನೆ ಮೂಲಕನೋ ಅದನ್ನ ಕುಡಿದಾಗ ಅದು ಆಚೆ ಹೋಗುತ್ತೆ. ಆಚೆ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಅಂಶ ಜಾಗೃತ ಆಗುತ್ತೆ. ಕೆಟ್ಟದ್ ಕಡಿಮೆ ಆಯ್ತು ಅಂತಂದ್ರೆ ಒಳ್ಳೆ ಜಾಗೃತಿ ಆಯ್ತು. ಒಳ್ಳೆ ಜಾಗೃತಿನ ಕಾಡ್ಜೀರಿಗೆ ಮಾಡ್ತು ಅಂತ ಹೇಳ್ಬಿಟ್ಟು ಯಾವುದೇ ಕಾಯಿಲೆ ಬಂದ್ರು ಕಾಡ್ಜೀರಿಗೆನೆ ಕುಡಿತಾ ಹೋಗೋದು, ಇದು ಮನುಷ್ಯ ಮಾಡ್ಕೊಂಡು ದೊಡ್ಡ ದೋಷ. ಗೊತ್ತಾಯ್ತಲ್ವಾ? ಅಜೀರ್ಣ ಆಗೋದು, ಜಾಸ್ತಿ ತಿನ್ನೋದು, ತಿಂದ್ಬಿಟ್ಟು ಹೊಟ್ಟೆ ಕೆಡ್ತು ಅಂತಂದ್ರೆ ಅಳಲೆಕಾಯ್ದೋ ಅಥವಾ ಕಾಡ್ಜೀರಿಗೆದೋ ಅಥವಾ ಮತ್ತೇನೋ ಕಹಿ ಕಹಿ ಪದಾರ್ಥ ಕುಡಿದ್ಬಿಡೋದು. ಎಷ್ಟು ದಿವಸ ಅಂತ ಕುಡಿಯಕ್ಕಾಗತ್ತೆ? ಆದ್ರಿಂದ ಕುಡಿದ್ಬಿಟ್ಟು ಸರಿಪಡಿಸ್ಕೊಂತೀವಿ, ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟು ಸರಿಪಡಿಸ್ಕೊಂತೀವಿ ಅಂದ್ರೆ ತಪ್ಪದು. ಅದು ಹೆಲ್ಪ್ ಮಾಡ್ತಾ ಇತ್ತು, ಸಹಾಯ ಮಾಡ್ತಾ ಇತ್ತು. ಅದರಿಂದ ಮುಂದೆ ಈ ದುರಭ್ಯಾಸದಿಂದ ಮನುಷ್ಯನ್ಗೆ ಏನಾಯ್ತು ಅಂತಂದ್ರೆ, ತಿನ್ನುವ ಚಟ ಬಿಡ್ಲಿಲ್ಲ ಇವನು. ತಿನ್ನುವ ಚಟ, ಕುಡಿಯುವ ಚಟ ಏನೂ ಬಿಡ್ಲಿಲ್ಲ. ಮಾಡ್ತಾ ಇರೋದೇ ಈ ಔಷಧಿಗಳು ನನ್ನನ್ನು ಹುಷಾರ್ ಮಾಡ್ಬಿಡ್ಲಿ ಅನ್ನೋ ಭ್ರಮೆಗೆ ಬಿದ್ಬಿಟ್ಟ.
ಆ ಭ್ರಮೆನೇ ಸತ್ಯ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಅದಕ್ಕೆ ಸಿಲೆಬಸ್ ಬರೆದು ಇಂಥ ಕಾಯಿಲೆಗೆ ಇಂಥದ್ದು, ಇಂಥ ಕಾಯಿಲೆ. ಈಗ ನೀವು MBBS MD ಮಾಡಕ್ ಹೋದ್ರೆ ಎಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು, ಎಷ್ಟು ಔಷಧಿಗಳಿದಾವೆ ಅಂತಂದ್ರೆ ಅದರಿಂದ ಮತ್ ಮನುಷ್ಯ ಗುಣ ಆಗ್ತಾ ಇಲ್ವಲ್ಲ. ಅಂದ್ರೆ ಸತ್ಯವನ್ನು ಒಪ್ಪಿಕೊಳ್ಳುವ ಒಂದು ಧೈರ್ಯ, ಸತ್ಯವನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ಇಡೀ ಜನಾಂಗಕ್ಕೆ ಹೊರಟೋಗ್ಬಿಟ್ಟಿದೆ ಇವಾಗ. ಅದರಿಂದ ಯಾವುದೇ ಪದ್ಧತಿಗೆ ನುಕ್ಸಾನ್ ಆಯ್ತು, ಯಾವುದೋ ಪದ್ಧತಿಗೆ ಲಾಭ ಆಯ್ತು ಅಂತಲ್ಲ. ಲಾಭ ಆಯ್ತು, ಮನುಷ್ಯನಿಗೆ ದುಡ್ಡಿನ ಲಾಭ ಆಯ್ತು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ಟದ, ಆಮೇಲೆ ಡಾಕ್ಟರ್ಗಳನ್ನ ಓದಿಸಿ ವಿದ್ಯಾರ್ಥಿಗಳನ್ನ ಡಾಕ್ಟರ್ಗಳನ್ನ ಮಾಡ್ದ, 1000 ಜನ, 1,00,000 ಜನ, ಕೋಟಿ ಜನ ಡಾಕ್ಟರ್ಗಳಾದ್ರು. ಆದ್ರೆ ಆರೋಗ್ಯ ಮಾತ್ರ ಸಿಕ್ತ ಜಗತ್ತಿಗೆ ಅಂದ್ರೆ ಅದಕ್ಕೆ ನೀವೇ ಹೇಳ್ಬೇಕು. ಕಾಯಿಲೆಯಿಂದ ಕಾಯಿಲೆಗೆ ಪ್ರಮೋಷನ್ ಕೊಟ್ಟನೆ ಹೊರತು ಖಂಡಿತವಾಗಿ ಅದನ್ನ ಇವನು ಹುಷಾರ್ ಮಾಡ್ಲಿಲ್ಲ. ಆದ್ರಿಂದ ಕ್ಯೂರ್ ಅನ್ನುವಂಥದ್ದೇನಿದೆ ಅದು ಖಂಡಿತವಾಗಿ ಪ್ರಕೃತಿದೇನೆ, ಅಥವಾ ಒಳಗಡೆ ಆ ಪ್ರಾಣಶಕ್ತಿ ಅಂತಿದೆ ನಮ್ಮಲ್ಲಿ, ವೈಟಲ್ ಪವರ್ ಇದೆ, ಅದು ಪ್ರತಿಯೊಬ್ಬರಿಗೂ ಹುಷಾರ್ ಮಾಡೋ ಶಕ್ತಿ ಅದಕ್ಕಿದೆ. ಆದ್ರೆ ಅದೇ ಹೇಳಿದ್ನಲ್ಲ, ಕೇರ್ ಅಂದ್ರೆ ಹುಷಾರಾಗಿ ನೋಡ್ಕೊಳ್ಳೋದು, ಇನ್ನೂ ಜಾಸ್ತಿ ಗಾಯ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು, ಆಮೇಲೆ ಹುಳ ಹತ್ಲಾರ್ದಂಗೆ ನೋಡ್ಕೊಳ್ಳೋದು, ಅಥವಾ ಅಜೀರ್ಣ ಆದಾಗ ನಾವು ಮೇಲಿಂದ ಮೇಲೆ ಮತ್ತೆ ಹಾಕ್ಲಾರ್ದಂಗೆ ನೋಡ್ಕೊಳ್ಳೋದು, ಇದು ಮಾತ್ರ ಮನುಷ್ಯ ಮಾಡಬಹುದು. ಈ ಸತ್ಯವನ್ನು ಎಲ್ಲಿ ತನಕ ನಾವು ತಿಳ್ಕೊಳ್ಳಲ್ವೋ ಅಲ್ಲಿ ತನಕ ಮಾನವ ಜನಾಂಗಕ್ಕೆ ಆರೋಗ್ಯ ಖಂಡಿತ ಸಿಕ್ಕಲ್ಲ. ಆರೋಗ್ಯ ಸಿಗಬೇಕಾದ್ರೆ ಖಂಡಿತವಾಗಿ ಅವು ಏನು ನಮ್ಮ ಪ್ಯಾನ್ಕ್ರಿಯಾಸ್ ಇರ್ಬೋದು, ಲಿವರ್ ಇರ್ಬೋದು, ಅವುಗಳನ್ನ ಸ್ಟ್ರಾಂಗ್ ಮಾಡೋದ್ರ ಕಡೆ ಗಮನ ಹರಿಸ್ಬೇಕೆ ಹೊರತು, ಅವುಗಳನ್ನ ಶಕ್ತಿಶಾಲಿಯಾಗಿ ಮಾಡೋದ್ರ ಕಡೆ ಗಮನ ಹರಿಸ್ಬೇಕೆ ಹೊರತು ಹೊಸದ್ ಹಾಕ್ಬಿಡ್ತೀನಿ, ಹೊಸದ್ ಹಾಕಿ ಎಲ್ಲ ಸರಿಪಡಿಸ್ಬಿಡ್ತೀನಿ, ಅಥವಾ ಇನ್ನೇನೋ ಯಾವುದೋ ಔಷಧಿ ಕೊಟ್ಬಿಟ್ಟು ಅವುಗಳನ್ನ ಪುನಶ್ಚೇತನಗೊಳಿಸ್ತೀನಿ ಅಂತಕ್ಕಂಥದ್ದು ಅದು ತಪ್ಪು ಕಲ್ಪನೆ. ಆದ್ರಿಂದ ರೋಗಗಳಿನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ಮುಂದಿನ ಜಗತ್ತಿನ ನಾಶ ಅದು ಯಾವುದರಿಂದನಾರ ಇದ್ರೆ ರೋಗದಿಂದನೇ ಹೊರತು, ಪ್ರಳಯ ಅನ್ನುವಂಥದ್ದೇನಿದೆಯಲ್ಲ ರೋಗಗಳಿಂದನೇ ಹೊರತು ಬೇರೆ ಇನ್ಯಾವುದರಿಂದನೂ ಅಲ್ಲ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.